ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ ಇವತ್ತು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 47ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ತಂದಿದ್ದೀನಿ. ಸೊ ಈ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಸಮಾಜ ವಿಜ್ಞಾನ 8ನೇ ತರಗತಿಯಲ್ಲಿ ಕಲಿಕಾ ಹಾಳೆ 47ರ ಉತ್ತರಗಳು ಏನು ಅಂತ. ಸೊ ಇದು ಕಲಿಕಾಂಶ 15ಕ್ಕೆ ಸಂಬಂಧಪಟ್ಟಿದೆ, ಅದಿದ್ದು ಭೂಖಂಡಗಳ ಪರಿಚಯ ಅಂತ. ಇಲ್ಲಿ ಕಲಿಕಾಫಲ 15 ಬರ್ತದೆ. ಪ್ರಪಂಚದ ವಿವಿಧ ಭೂಖಂಡಗಳು ಮತ್ತು ಅವುಗಳ ವೈವಿಧ್ಯತೆಯನ್ನು ಅರಿಯೋದು ಅಂತಕ್ಕಂಥದ್ದು ಏನಿತ್ತಪ್ಪ ಅಂದರೆ ಕಲಿಕಾಫಲ ಇತ್ತು. ಕಲಿಕಾ ಹಾಳೆ 47 ಚಟುವಟಿಕೆ 1. ಕೊಟ್ಟಿರುವ ಭೌಗೋಳಿಕ ನಕಾಶೆಯನ್ನು ಗಮನಿಸಿ ಪ್ರತಿಯೊಂದು ಭೌಗೋಳಿಕ ಅಂಶಗಳಿಗೆ ಎರಡೆರಡು ಉದಾಹರಣೆಗಳನ್ನು ನೀಡಿ ಅಂತ ಕೇಳಿದ್ದಾರೆ. ಇದು ವಿಶ್ವ ಮ್ಯಾಪ್ ಇದೆ, ವಿಶ್ವ ಭೂಪಟಕ್ಕೆ ಸಂಬಂಧಪಟ್ಟಂತೆ ಇದೆ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ತಾವು ಏನು ಮಾಡಬೇಕು, ಚಿತ್ರವನ್ನು ಗಮನಿಸಿ ಅವರು ಕೇಳಿರ್ತಕ್ಕಂಥ ಒಂದೊಂದು ಭೌಗೋಳಿಕ ಅಂಶಗಳಿಗೆ ತಾವೇನು ಮಾಡಬೇಕಪ್ಪ ಅಂದರೆ ಎರಡೆರಡು ಅಂಶಗಳನ್ನು ಕೊಡಬೇಕು. ಸೊ ಈ ಕಡೆ ಭೌತಿಕ ಅಂಶಗಳಿದ್ದಾವೆ, ಈ ಕಡೆ ಉದಾಹರಣೆಗಳು ಇದ್ದಾವೆ. ಸಾಗರಗಳಿದ್ದಾವೆ, ಪ್ರಮುಖ ನದಿಗಳು, ಮರುಭೂಮಿಗಳು, ಪರ್ವತಗಳು, ಪ್ರಸ್ಥಭೂಮಿ, ಮೈದಾನಗಳು, ದ್ವೀಪಗಳು, ಪರ್ಯಾಯ ದ್ವೀಪಗಳು ಅಂತ ಒಟ್ಟು 12 ಅಂಶಗಳನ್ನು ಏನು ಮಾಡಿದ್ದಾರಪ್ಪ ಅಂದರೆ ಅದು ವರ್ಲ್ಡ್ ಮ್ಯಾಪ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ತಾವೇನು ಮಾಡಬೇಕು, ಎರಡೆರಡು ಅಂಶಗಳನ್ನಾದರೂ ತಾವೇನು ಮಾಡಬೇಕಪ್ಪ ಅಂತಂದರೆ ಅದು ವಿಶ್ವ ಭೂಪಟಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ನಿಮ್ಮ ದೇಶ ಭಾರತದ ಭೂಪಟಕ್ಕೆ ಸಂಬಂಧಪಟ್ಟಂತೆ ಅಂಶಗಳನ್ನು ಬರಿಬೇಕಿತ್ತು. ನೋಡಿ, ಸಾಗರಗಳನ್ನು ನೋಡೋದಾದರೆ ಸೊ ಮೊದಲನೇದಾಗಿ ನಾವು ಏನು ಬರಿಬಹುದು, ಪೆಸಿಫಿಕ್ ಸಾಗರ, ಎರಡನೇದು ಇಂಡಿಯನ್ ಸಾಗರ. ಇದು ಕೂಡ ಏನಾಗದಪ್ಪ ಅಂದ್ರೆ ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು, ಪ್ರಸಿದ್ಧವಾಗಿರ್ತಕ್ಕಂಥ ಸಾಗರಗಳು ಆಗಿದ್ದಾವೆ. ಸಮುದ್ರಗಳಿಗೆ ನೋಡಿದಾದ್ರೆ ಎಡಿಯಾಟ್ರಿಕ್ ಸಮುದ್ರ ಅಂತ ಒಂದು ಬರ್ತದೆ, ಕಾರಿಬಿಯನ್ ಸಮುದ್ರ ಅಂತ ಒಂದು ಬರ್ತದೆ. ಇವು ಕೂಡ ಏನಪ್ಪ ಅಂದರೆ ವಿಶ್ವ ಭೂಪಟದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿದ್ದಾವೆ. ಇನ್ನು ಕೊಲ್ಲಿಗಳ ಬಗ್ಗೆ ಬರಿಬೇಕಾದ್ರೆ ಬಫಿನ್ ಕೊಲ್ಲಿ ಅಂತ ಒಂದು ಬರ್ತದೆ, ಜೇಮ್ಸ್ ಕೊಲ್ಲಿ ಬರ್ತದೆ. ಇವೆರಡೂ ಕೂಡ ಏನಪ್ಪ ಅಂತಂದರೆ ವಿಶ್ವದಲ್ಲಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಕೊಲ್ಲಿಗಳಿಗೆ ಉದಾಹರಣೆಗಳು. ಮುಂದೆ ಖಾರಿಗಳಿದ್ದಾವೆ. ಒಂದನೇದು ಗಿನಿ ಖಾರಿ, ಎರಡನೇದು ಮೆಕ್ಸಿಕೋ ಖಾರಿ. ಇವು ಕೂಡ ಏನಾದಪ್ಪ ಅಂದ್ರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಖಾರಿಗಳಿದ್ದಾವೆ. ಇವುಗಳು ಕೂಡ ವಿಶ್ವ ಭೂಪಟದಲ್ಲಿ ಸ್ಥಾನವನ್ನು ಹೊಂದಿದ್ದಾವೆ. ಇನ್ನು 5ನೇ ಅಂಶಗಳನ್ನು ಅವರು ಸರೋವರಕ್ಕೆ ಸಂಬಂಧಪಟ್ಟಂತೆ ಬರಲಿಕ್ಕೆ ಕೇಳಿದ್ದಾರೆ. ಸೊ ಚಿಲ್ಕಾ ಸರೋವರ ಅಂತ ಒಂದು ಬರ್ತದೆ, ಬೈಕಲ್ ಸರೋವರ ಅಂತ ಒಂದು ಬರ್ತದೆ. ಈ ಚಿಲ್ಕಾ ಸರೋವರ ಮತ್ತು ಬೈಕಲ್ ಸರೋವರಗಳ ಸಹಿತ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದ್ದಾವೆ. ಇನ್ನು ಮರುಭೂಮಿಗಳಿದ್ದಾವೆ. ಸೊ ಥಾರ್ ಮರುಭೂಮಿ ಅದು ಭಾರತಕ್ಕೆ ಸಂಬಂಧಪಟ್ಟಿದೆ. ಸಹಾರಾ ಮರುಭೂಮಿನೂ ಕೂಡ ಏನಾಗದಪ್ಪ ಅಂದ್ರೆ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮರುಭೂಮಿ. ಅದಕ್ಕಿಂತ ಮುಂಚೆ ನಾವು ನದಿಗಳ ಬಗ್ಗೆ ಬರಿಬೇಕಿತ್ತು. ನದಿಗಳಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಬ್ರಹ್ಮಪುತ್ರ ಮತ್ತು ಕಾವೇರಿ ಅಂತಕ್ಕಂಥದ್ದು ಭಾರತದ ಭೂಪಟಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗಳನ್ನು ತಗೊಂಡಿದ್ದೀವಿ. ಪರ್ವತಗಳಿದ್ದಾವೆ. ಸೊ ಜಗತ್ತಿನ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಅನ್ಬೋದು. ಭಾರತದ ಎತ್ತರದ ಪರ್ವತ K2 ಅಥವಾ ಗಾಡ್ವಿನ್ ಆಸ್ಟಿನ್ ಅಂತ ಏನು ಮಾಡ್ತಾರಪ್ಪ ಅಂದರೆ ಕರೀತಾರೆ. ಇನ್ನು ಪ್ರಸ್ಥಭೂಮಿಗಳಲ್ಲಿ ಬರೆಯೋದಾದ್ರೆ ಶಾನ್ ಪ್ರಸ್ಥಭೂಮಿ ಅಂತ ಒಂದು ಬರ್ತದೆ. ಮುಂದೆ ಟಿಬೇಟಿಯನ್ ಪ್ರಸ್ಥಭೂಮಿ ಅಂತ ಒಂದು ಕೂಡ ಬರ್ತದೆ, ಅದು ಕೂಡ ಎರಡು ಇಂಪಾರ್ಟೆಂಟ್ ಇದಾವೆ. 10ನೇದು ಮೈದಾನಗಳಿದ್ದಾವೆ. ಸೊ ಉತ್ತರದ ಮೈದಾನಗಳು ಅಂದರೆ ಉತ್ತರದ ಪರ್ವತಗಳು ಮತ್ತು ಉತ್ತರದ ಮಹಾ ಮೈದಾನ ಅಂತ ಬರ್ತದೆ. ಇವುಗಳು ಕೂಡ ಭಾಳ ಮೋಸ್ಟ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್. ಇನ್ನು ದ್ವೀಪಗಳಲ್ಲಿ ಸೊ ಭಾರತದಲ್ಲಿ ಅಂಡಮಾನ್ ದ್ವೀಪಗಳು ಬರ್ತಾವ, ನಿಕೋಬಾರ್ ದ್ವೀಪಗಳು ಬರ್ತಾವ, ಲಕ್ಷದ್ವೀಪಗಳು ಬರ್ತಾವ. ಇವೆಲ್ಲ ಏನಪ್ಪ ಅಂತಂದರೆ ದ್ವೀಪಗಳಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಉದಾಹರಣೆಗಳು. ಇನ್ನು 12ರಲ್ಲಿ ಏನಿದೆ ಅಂತಂದರೆ ಪರ್ಯಾಯ ದ್ವೀಪಗಳು ಕೊಟ್ಟಿದ್ದಾರೆ. ಅದನ್ನು ಮಕಾವು ಪರ್ಯಾಯ ದ್ವೀಪ ಮತ್ತು ಭಾರತದಲ್ಲಿ ಬ್ಯಾಂಡ್ರಾ ಪರ್ಯಾಯ ದ್ವೀಪ ಮುಂಬೈ ಸಮೀಪ ಬರ್ತಕ್ಕಂಥದ್ದು. ಇದನ್ನು ಕೂಡ ನಾವೇನು ಮಾಡ್ಬೋದು, ಬರಿಬೋದಿತ್ತು. ಇಷ್ಟು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 47ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಲ್ಲಿರ್ತಕ್ಕಂಥ ಉತ್ತರಗಳನ್ನು ನೋಡಿದ್ದೀವಿ. ತುಂಬ ಜನರ ಟೀಚರ್ಸ್ಗಳ ಬೇಡಿಕೆ ಇತ್ತು, ಸರ್ 47, 48, 49, 50 ಯಾಕೆಂತ ಎಲ್ಲ ಕಲಿಕಾ ಹಾಳೆಗಳ ವಿಡಿಯೋಗಳನ್ನು ಲೈನಪ್ಪಲ್ಲಿ ಮಾಡಿದ್ದೀವಿ. ಸೊ ದಯಮಾಡಿ ಪ್ರತಿನಿತ್ಯ ಕೂಡ ಒಂದೊಂದು ಏನಾಗ್ತವಪ್ಪ ಅಂದರೆ ವಿಡಿಯೋಗಳು ಬರ್ತವೆ. ತಾವೇನು ಮಾಡಬೇಕು, ಜಸ್ಟ್ ಪೇಷನ್ಸಿಂದ ಕಾಯಬೇಕು, ಆಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡಬೇಕು. FAಗೆ ಮತ್ತು SAಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಸಹಿತನೂ ಕೂಡ ಹಾಕಿದ್ದೀವಿ. ಅವುಗಳ PDF ಲಿಂಕ್ಗಳನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀವಿ. ಸೊ ಅಲ್ಲಿನೂ ಕೂಡ ತಾವು ಅವುಗಳನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ
ಸೊ 8ನೇ ತರಗತಿಯಲ್ಲಿ ಈಗಾಗಲೇ ನಾವು ಹಿಂದಿ ಮತ್ತು ವಿಜ್ಞಾನ ವಿಷಯದಲ್ಲಿನೂ ಕೂಡ ಏನು ಮಾಡಿದ್ದೀವಿ, ಬಹಳಷ್ಟು ಕಲಿಕಾ ಹಾಳೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಹಾಕಿದ್ದೀವಿ. ಅವೆಲ್ಲ ಕಲಿಕಾ ಹಾಳೆಗಳ ಉತ್ತರಗಳು ಏನಾಗಿದ್ದಾವಪ್ಪ ಅಂದ್ರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವ್ಯೂಸ್ಗಳನ್ನು ಕೊಡ್ತಾ ಇದ್ದಾವೆ. ಅವೆಲ್ಲ ವ್ಯೂಸ್ಗಳಿಗೆ ಕೂಡ ನಾವು ಏನಾದೀವಪ್ಪ ಅಂತಂದ್ರೆ ತುಂಬಾ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಬಟ್ ವಿಡಿಯೋಗಳನ್ನು ನೋಡಿದ ಮೇಲೆ ತಾವುಗಳು ಲೈಕನ್ನು ಮಾಡಿ ಹೆಚ್ಚು ಹೆಚ್ಚು ಶೇರ್ಗಳನ್ನು ಮಾಡಬೇಕು ಅನ್ನೋದೇ ನಮ್ಮದೊಂದು ಬಯಕೆ. ಸೊ ಮುಂದಿನ ಭಾಗದಲ್ಲಿ ನಾವುಗಳು ಈ ಕೆಳಗಿನ ವಿಷಯಗಳಿಗೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ 48, 49 ಮತ್ತು 50ಕ್ಕೆ ಸಂಬಂಧಪಟ್ಟಂತೆ ನಾವುಗಳು ಏನು ಮಾಡ್ತಾ ಇದ್ದೀವಿ, ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಸೊ ಆ ಭಾಗಗಳಿಗೆ ಉತ್ತರಗಳನ್ನು ತಾವೆಲ್ಲರೂ ಕೂಡ ನಿರೀಕ್ಷೆಗಳನ್ನು ಮಾಡಿ, ಸೊ ಮುಂದಿನ ಯಾವೆಲ್ಲ ಕಲಿಕಾ ಹಾಳೆಗಳಿದ್ದಾವೆ, ಸೊ ಮುಂದೆ ಯಾವ ಒಂದು ವಿಡಿಯೋಗಳಿದ್ದಾವೆ ಅನ್ನೋದನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ಚಾನಲ್ನಲ್ಲಿ ವಿಡಿಯೋ ಟ್ಯಾಬ್ಗೆ ಹೋಗಬೇಕು. ವಿಡಿಯೋ ಟ್ಯಾಬ್ಗೆ ಹೋದ ನಂತರ ಏನಾಗ್ತದಪ್ಪ ಅಂತಂದ್ರೆ ಅಲ್ಲಿ ನೆಕ್ಸ್ಟದಲ್ಲೇ ಕಾಣ್ತಕ್ಕಂಥದ್ದು ಏನಪ್ಪ ಅಂತಂದರೆ ಅಪ್ಕಮಿಂಗ್ ವಿಡಿಯೋಗಳಂತ ಇರ್ತವೆ. ಆ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ನೋಡೋದ್ರ ಮೂಲಕ ತಾವೇನು ಮಾಡ್ಬೋದು, ಮುಂದೆ ಇದೇ ವಿಡಿಯೋ ಬರ್ತದಂತಕ್ಕಂಥ ಖಾತ್ರಿಯನ್ನು ಪಡಿಸಿಕೊಂಡು ಈ ವಿಡಿಯೋಗಳನ್ನು ನೋಡ್ಬೋದು. ಇದಾದ ನಂತರ ನಾವುಗಳು NMMS ಪರೀಕ್ಷೆಗಾಗಿ ವಿಡಿಯೋಗಳನ್ನು ಅಪ್ಲೋಡನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಇದ್ದೀವಿ. ವಿಶೇಷವಾಗಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಅಂತಕ್ಕಂಥ ಏನು SAT ಬರ್ತದಲ್ಲ, ಸ್ಕೂಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಸೆಕೆಂಡ್ ಪೇಪರಲ್ಲಿ ಆ ಒಂದು 65 ಪ್ರಶ್ನೆಗಳಿಗೆ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಎರಡೂ ಸೇರಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ತಯಾರಿಗಳನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ಮಾಡ್ತೀವಿ. ಸೊ ಇಷ್ಟು ನಮ್ಮದೊಂದು ಏನಾಗಿತ್ತಪ್ಪ ಅಂತಂದರೆ ಚಾನಲ್ನ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಇತ್ತು. ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಸೊ ನೋಡೋದಕ್ಕೆ ನಾವುಗಳು ಇನ್ನೊಮ್ಮೆ ಚಿರಋಣಿಗಳನ್ನು ಹೇಳೋದರ ಜೊತೆಗೆ ಲೈಕ್ಸ್ಗಳಾಗಬೇಕು, ಶೇರ್ಗಳಾಗಬೇಕು, ಸಬ್ಸ್ಕ್ರೈಬ್ಗಳನ್ನು ಸಹಿತ ಆಗಲಿಕ್ಕೆ ಮರೆಯಬಾರದು. 8ನೇ ತರಗತಿಯಲ್ಲಿ ಹಿಂದಿಯಲ್ಲಿನೂ ಕೂಡ ನಾವೇನು ಮಾಡಿದ್ದೀವಿ, ಸುಮಾರು 8 ಕಲಿಕಾ ಫಲಗಳಿಗೆ ಸಂಬಂಧಪಟ್ಟಂತೆ, ವಿಜ್ಞಾನದಲ್ಲಿ ಕೂಡ 8 ಕಲಿಕಾಂಶಗಳಿಗೆ ಸಂಬಂಧಪಟ್ಟಂತೆ ಕಲಿಕಾ ಹಾಳೆಗಳ ಉತ್ತರಗಳನ್ನು ಹಾಕಿದ್ದೀವಿ. ಅವೆಲ್ಲ ವಿಡಿಯೋಗಳನ್ನು ತಾವುಗಳು ನೋಡಬೇಕು. ಯಾಕಂದರೆ ಅಲ್ಲಿನೂ ಕೂಡ ಉತ್ತಮ ಗುಣಮಟ್ಟದಿದ್ದಾವೆ. ಅದು ಸಮಾಜ ವಿಜ್ಞಾನ ಆಗಿರಬಹುದು, ಹಿಂದಿ ಆಗಿರಬಹುದು, ವಿಜ್ಞಾನ ಆಗಿರಬಹುದು, ಮತ್ತು ಕ್ವಶನ್ ಪೇಪರ್ ಸೆಟ್ಟಿಂಗ್ಸ್ಗಳನ್ನು ಸಹಿತ ಏನು ಮಾಡಿದ್ದೀವಪ್ಪ ಅಂದರೆ ಸೊ ನಾವು ಕಲಿಕಾ ಚೇತರಿಕೆ ಆಧಾರಿತ ಮೇಲೇ ಮಾಡಿದ್ದೀವಿ. ಅವೆಲ್ಲಗಳನ್ನು ನೋಡಿದರೆ ಖಂಡಿತವಾಗಿ ನಿಮ್ಮ ಸ್ಟಡಿಗೆ ಸೊ ಬೆನಿಫಿಟ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀವಿ. ಮುಂದೆ ಯಾವ ವಿಡಿಯೋಗಳು ಸಹಿತ ತಮಗೆ ಬೇಕು ಅನ್ನೋದನ್ನು ತಾವುಗಳು ಏನು ಮಾಡಬೇಕು, ಕಮೆಂಟಲ್ಲಿ ಸಹಿತ ಅದನ್ನು ಪೋಸ್ಟನ್ನು ಮಾಡ್ಬೋದು. ಅವೆಲ್ಲ ಕಮೆಂಟಲ್ಲಿ ಪಿನ್ ಮಾಡಿದರೂ ಸಹಿತ ನಾವೇನು ಮಾಡ್ತೀವಪ್ಪ ಅಂದರೆ ಶೋರ್ ಆ ನೆಕ್ಸ್ಟ್ ಪಾರ್ಟಲ್ಲಿ ಅವೆಲ್ಲ ವಿಡಿಯೋಗಳನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾನು ನಿಮಗೆ ಕಲಿಕಾ ಹಾಳೆ 48ರ